ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಕರ್ನಾಟಕ ನಿರಾಕರಿಸಿದೆ. ಕಾವೇರಿ ಕೊಳ್ಳದಲ್ಲಿ ತೀವ್ರ ಮಳೆ ಅಭಾವವಾಗಿದ್ದು ಜೂನ್ ತಿಂಗಳಲ್ಲಿ ಜಲಾಶಯಗಳಿಗೆ ಶೂನ್ಯ ಒಳಹರಿವು ಕಂಡುಬಂದಿದೆ. ಜುಲೈ ತಿಂಗಳಲ್ಲಿ ಸ್ವಲ್ಪ ಮಳೆಯಾಗಿದ್ದು ಬರಿದಾದ ಜಲಾಶಯಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನೀರು ಸಂಗ್ರಹವಾಗಿದೆ. ಮಾನ್ಸೂನ್ ಮತ್ತೆ ಚುರುಕು ಪಡೆಯುವ ಯಾವುದೇ ಮುನ್ಸೂಚನೆ ಇಲ್ಲದ ಕಾರಣ ಸದ್ಯ ಸಂಗ್ರಹವಿರುವ ನೀರನ್ನು ಮುಂದಿನ ಮುಂಗಾರಿನವರೆಗೆ ಕುಡಿಯಲು ಬಳಸಿಕೊಳ್ಳಬೇಕಾಗಿದೆ. ಕರ್ನಾಟಕದ ರೈತರು ಕೃಷಿಗೆ ನೀರು ಕೇಳುತ್ತಿದ್ದಾರೆ. ನಾವು ಕೃಷಿಗೆ ನೀರು ಬಿಡುತ್ತಿಲ್ಲ. ತಮಿಳುನಾಡು ಕೃಷಿಗೆ ನೀರು ಕೇಳುತ್ತಿದೆ. ರಾಜ್ಯದಲ್ಲಿ ಕುಡಿಯೋಕೆ ಸಮರ್ಪಕ ನೀರಿಲ್ಲ. ಹೀಗಾಗಿ ತಮಿಳುನಾಡಿಗೆ ನೀರು ಬಿಡಲು ಸಾಧ್ಯವೇ ಇಲ್ಲ ಎಂದು ಕರ್ನಾಟಕ ವಾದಿಸಿದೆ. ಬಿಡದಿ ಟೌನ್ಶಿಪ್ ವಿರೋಧಿ ಹೋರಾಟ ಮುಂದುವರೆದಿದೆ. ಬೈರಮಂಗಲದಲ್ಲಿ ಬಿಡದಿ ಹಾರೋಹಳ್ಳಿ ರಸ್ತೆ ತಡೆದು ಪ್ರತಿಭಟನಾಕಾರರು ಆಕ್ರೋಶ ಹೊರಹಾಕಿದ್ದಾರೆ. ರೈತರ ಪ್ರತಿಭಟನೆಯಿಂದಾಗಿ ಬೈರಮಂಗಲದ ಬಿಡದಿ ಹಾರೋಹಳ್ಳಿ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತ ಉಂಟಾಗಿತ್ತು. ವಾಹನಗಳು ನಿಂತಲ್ಲೇ ನಿಂತಿದ್ದರಿಂದ ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಪರದಾಡುವಂತಾಯಿತು. ಇನ್ನು ಯಾವುದೇ ಕಾರಣಕ್ಕೂ ಟೌನ್ಶಿಪ್ಗೆ ಭೂಮಿ ಕೊಡಲ್ಲ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ವಿರುದ್ಧ ಕೂಡ ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ಎಸ್.ಸಿ. ಬಾಲಕೃಷ್ಣ ಅವರನ್ನೇ ಕೃಪಾ ಪೋಷಕ ನಾಟಕ ಮಂಡಳಿ ಅಂತ ಏನೋ ಹೇಳಿದ್ದಾರೆ. ನಾವು ನಿಜವಾದ ರೀತಿಯಲ್ಲಿ ಕೂತಿದ್ದೀವಿ. ನಿಮಗೆ ಅಂತ ಒಂದು ಮಾನವೀಯತೆ ಅನ್ನೋದಿದ್ರೆ ಅಂತ ಒಂದು ಸುಳ್ಳು ಭರವಸೆಗಳನ್ನ ಸುಳ್ಳು ಹೇಳ್ಕೊಂಡು ಕಾಲ ಕಳೆದು ಬಿಟ್ಟು ದಯವಿಟ್ಟು ಇಲ್ಲಿ ಬನ್ನಿ, ನಿಂತ್ಕೊಂಡು ಮಾತಾಡಿ. ನೀವೊಬ್ರು ಶಾಸಕರು ಅನ್ಸ್ಕೋತೀರಾ, ಇಲ್ಲ ಅಂದ್ರೆ ನೀವು ಹೈಕಮಾಂಡ್ಗೋ ಡಿ ಕೆ ಶಿವಕುಮಾರ್ಗೋ ಒಬ್ರು ಗುಲಾಮರಾಗಿ ನೀವು ವರ್ತನೆ ಮಾಡ್ತೀರಾ ಅಂತ ನಾವು ಡೇಟಾಗಿ ಹೇಳಕ್ಕೆ ಇದು ಮಾಡ್ತೀನಿ ಸರ್. ನನಗೆ ಬಿಡದಿ ಬಳಿ ಟೌನ್ಶಿಪ್ ಯೋಜನೆಗೆ 2ನೇ ಹಂತದ ಭೂ ಸ್ವಾಧೀನ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರ ತಾಲೂಕಿನ ಹೊಸೂರು ಗ್ರಾಮ, ಅರಳಾಲು ಸಂದ್ರ ಗ್ರಾಮ, ಬಿನ್ನಿಗಿರಿ ಗ್ರಾಮ, ಕೆಜಿ ಗೊಲ್ಲರಪಾಳ್ಯ ಗ್ರಾಮದ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಜೂನ್ 11ರಂದು ಮೊದಲ ಹಂತದ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿತ್ತು. 9 ಕಂದಾಯ ಗ್ರಾಮಗಳ ಪೈಕಿ 3 ಗ್ರಾಮಗಳ ವ್ಯಾಪ್ತಿಯ ಒಟ್ಟು 516 ಎಕರೆ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿತ್ತು. ಇದೀಗ 2ನೇ ಹಂತದ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆ ಹೊರಡಿಸಲಾಗಿದೆ. ಹೀಗಾಗಿ ಬಿಡದಿ ಟೌನ್ಶಿಪ್ ಯೋಜನೆ ಪರವಿರುವ ರೈತರು ಕಳೆದ ರಾತ್ರಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಆಚರಿಸಿದ್ದಾರೆ. ಇಂದು ಬೆಳಿಗ್ಗೆ ಕೂಡ ಸಿಹಿ ಹಂಚಿ ಸಿಎಂ ಪರ ಘೋಷಣೆ ಕೂಗಿದ್ದಾರೆ. 20 ವರ್ಷದಿಂದ ವನವಾಸ ಅನುಭವಿಸಿದ್ವಿ, ಇದೀಗ ಅದಕ್ಕೆ ಮುಕ್ತಿ ಸಿಕ್ಕಿದೆ. ಆದಷ್ಟು ಬೇಗ ನಮ್ಮ ಜಮೀನುಗಳೆಲ್ಲ ಜೆಎಂಸಿ ಮಾಡಿ ಪರಿಹಾರ ನೀಡುವಂತೆ ಒತ್ತಾಯಿಸಿದ್ದಾರೆ. ಒಂದು ದಿಟ್ಟ ನಿಲುವನ್ನು ತೆಗೆದುಕೊಂಡ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಎಲ್ಲ ರೈತರ ಪರವಾಗಿ ಒಂದು ತುಂಬ ಧನ್ಯವಾದ ಅರ್ಪಿಸ್ತೇನೆ. ಜೊತೆಗೆ ಡಿ ಕೆ ಸುರೇಶ್ ಅವರು, ನಮ್ಮ ಬಾಲಕೃಷ್ಣ ಅವರು, ಇದು ಮತ್ತೊಮ್ಮೆ ಹೇಳ್ತೀನಿ, ಇದು ಯಾರ ವಿರುದ್ಧವಾದ ಹೋರಾಟವಲ್ಲ, ನಮ್ಮ ವಿರುದ್ಧವಾಗಿ ನಾವೇ ಹೋರಾಟ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂತು. ಆ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಇವತ್ತು 20 ವರ್ಷಕ್ಕೆ ಮುಕ್ತಿ ಸಿಗ್ತದೆ ಅಂತ ಹೇಳಬಲ್ಲೆ. ಈ 4 ಗ್ರಾಮಗಳಲ್ಲಿ ಹತ್ತಿರ 4,500ರಿಂದ 5,000 ಎಕರೆ ಒಳಪಡ್ತದೆ. ಕಲಬುರಗಿ ಸೆಂಟ್ರಲ್ ಜೈಲಿಂದ ಸಜಾ ಖೈದಿಗಳು ಎಸ್ಕೇಪ್ ಆಗುವ ಎಕ್ಸ್ಕ್ಲೂಸಿವ್ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಜೈಲಿನ ಬ್ಯಾರಕ್ ಕಂಬಿಗಳನ್ನ ಕಟ್ ಮಾಡಿ ಬೃಹತ್ ಕಾಂಪೌಂಡ್ ಗೋಡೆಯನ್ನ 3 ಸಜಾ ಖೈದಿಗಳು ಹಾರಿದ್ದಾರೆ. ಬಳಿಕ ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಎಸ್ಕೇಪ್ ಆಗಿದ್ದ ಆರೋಪಿಗಳು ಬಿಂದಾಸ್ ಆಗಿ ನಡೆದುಕೊಂಡು ಹೋಗಿ ಕಾರ್ ಹತ್ತಿ ಬೀದರ್ ಕಡೆಗೆ ಎಸ್ಕೇಪ್ ಆಗಿದ್ರು. ಸಜಾ ಬಂದಿಗಳಾದ ಸಂತೋಷ್, ಮಸ್ತಾನ್, ಸಾಗರ್ ಓಡಾಡೋ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಜೈಲಿಂದ ಪರಾರಿಯಾಗಿದ್ದ ಸಜಾಬಂದಿ ಕೈದಿಗಳು ಹಣಕ್ಕಾಗಿ ವಿಪರೀತ ಪರದಾಡಿದ್ದಾರೆ. ರಸ್ತೆ ಮೇಲೆ ನಡೆದುಕೊಂಡು ಹೋಗ್ತಾ ಇದ್ದ ಇಬ್ಬರ ಬಳಿ 500 ರೂಪಾಯಿ ಹಣ ಕಸಿದಿದ್ದಾರೆ. ಅದೇ ಹಣದಿಂದ ನಿನ್ನೆ ಬೆಳಿಗ್ಗೆ ಟಿಫನ್ ಮಾಡಿ ನಿರ್ಗಮಿಸಿದ್ದಾರೆ. ಈ ನಡುವೆ ತನಿಖೆಯಲ್ಲಿ ಸಜಾಬಂದಿಗಳ ಪ್ಲಾನ್ ಬಯಲಾಗಿದೆ. ಕೈದಿ ಮಸ್ತಾನ್ ಜೈಲಿಂದ ಪರಾರಿಯಾಗಲು ಸಂಚು ರೂಪಿಸಿದ್ದ. ಒಬ್ನೇ ಓಡಿ ಹೋಗಲು ಆಗಲ್ಲ ಅಂತ ಸಾಗರ್ ಹಾಗೂ ಸಂತೋಷ್ನನ್ನ ಕೃತ್ಯಕ್ಕೆ ಸೇರಿಸಿಕೊಂಡಿದ್ದ. ಜೈಲಿಂದ ಎಸ್ಕೇಪ್ ಆಗಿ ತೆಲಂಗಾಣದ ಜಹೀರಾಬಾದ್ನಲ್ಲಿ ಜೀವನ ಕಳೆಯುವುದಕ್ಕೆ ಯೋಜನೆ ರೂಪಿಸಿದ್ರು ಅನ್ನೋ ಅಂಶ ತನಿಖೆಯಿಂದ ತಿಳಿದು ಬಂದಿದೆ. ಮೈಸೂರು ಜಿಲ್ಲೆಯ ನಂಜನಗೂಡಲ್ಲಿ ಕಿಡಿಗೇಡಿಗಳು ವಾಮಾಚಾರ ನಡೆಸಿದ್ದಾರೆ. ನಂಜನಗೂಡು ತಾಲೂಕಿನ ಗೋಳೂರು ಗ್ರಾಮದಲ್ಲಿ ಮನುಷ್ಯನ ಬುರುಡೆ ಇಟ್ಟು ಕಿಡಿಗೇಡಿಗಳು ವಾಮಾಚಾರ ಮಾಡಿದ್ದಾರೆ. ನಿನ್ನೆ ಅಮಾವಾಸ್ಯೆ ಹಿನ್ನೆಲೆಯಲ್ಲಿ ಸ್ಮಶಾನದಿಂದ ಬುರುಡೆ ಮೂಳೆಗಳನ್ನು ತಂದು ವಾಮಾಚಾರ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಅರಿಶಿಣ, ಕುಂಕುಮ, ನಿಂಬೆಹಣ್ಣು ಇಟ್ಟು ವಾಮಾಚಾರ ನಡೆಸಲಾಗಿದೆ. ವಾಮಾಚಾರದಿಂದಾಗಿ ಗೋಳೂರು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ಯಾರೋ ಬೇರೆ ಊರಿಂದ ಬಂದು ವಾಮಾಚಾರ ಮಾಡಿರುವ ಶಂಕೆ ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಸ್ಮಶಾನ ಇಲ್ಲದೆ ನಡು ರಸ್ತೆಯಲ್ಲೇ ಅಂತ್ಯಕ್ರಿಯೆಗೆ ಯತ್ನಿಸಿದ ಘಟನೆ ನಡೆಯಿತು. ಕಣವಿ ಹೊಸೂರಿನಲ್ಲಿ 46 ವರ್ಷದ ಬಸವಣ್ಣಮ್ಮ ಎಂಬುವರು ಅನಾರೋಗ್ಯದಿಂದ ಮೃತಪಟ್ಟರು. ಆದರೆ ಶವ ಸಂಸ್ಕಾರಕ್ಕೆ ಸ್ಮಶಾನವೇ ಇಲ್ಲದೆ ರಸ್ತೆಯಲ್ಲೇ ಅಂತ್ಯ ಸಂಸ್ಕಾರಕ್ಕೆ ಸಂಬಂಧಿಕರು ಯತ್ನಿಸಿದ್ದಾರೆ. ಅಂದಹಾಗೆ ಈವರೆಗೂ ರೈತರೊಬ್ಬರ ಜಮೀನಿನಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಗ್ತಾ ಇತ್ತು.
ಈಗ ಅಂತ್ಯ ಸಂಸ್ಕಾರಕ್ಕೆ ಜಮೀನು ಮಾಲೀಕರು ಅನುಮತಿ ಕೊಟ್ಟಿಲ್ಲ. ಹೀಗಾಗಿ ಅಂತ್ಯ ಸಂಸ್ಕಾರ ಮಾಡಲು ಸರ್ಕಾರ ಜಾಗ ನೀಡಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸ್ಥಳೀಯ ಶಾಸಕ ಎಚ್.ಕೆ. ಪಾಟೀಲ್ ತಹಶೀಲ್ದಾರ್ಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕನಕಗಿರಿಯಲ್ಲಿ ಮನೆ ಮನೆಯಲ್ಲೂ ಮದ್ಯ ಮಾರಾಟ ಮಾಡಲಾಗ್ತಿದೆ. ಇದರಿಂದಾಗಿ ಕನಕಗಿರಿಯ 16ನೇ ವಾರ್ಡ್ನ ಮಹಿಳೆಯರು ರೋಸಿ ಹೋಗಿದ್ದಾರೆ. ಸಣ್ಣ ಸಣ್ಣ ಹೋಟೆಲ್ಗಳಲ್ಲೂ ಅಕ್ರಮವಾಗಿ ಮದ್ಯ ಬಿಕ್ರಿ ಮಾಡ್ತಿರುವುದನ್ನು ಕಂಡು ಕನಲಿ ಕೆಂಡುವಾಗಿದ್ದಾರೆ. ಮನೆಗಳೇ ಮದ್ಯದಂಗಡಿಯಾಗಿ ಪರಿವರ್ತನೆ ಆಗಿರೋದ್ರಿಂದ ಜನ ಕುಡಿದು ಹಾಳಾಗ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕನಕಗಿರಿ ಪಟ್ಟಣದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಬೇಕು ಅಂತ ಆಗ್ರಹಿಸಿದ್ದಾರೆ. ಎಲ್ಲ ಕುಡಿದು 1 ಗಂಟೆ ಮಟ್ಟ ಅಡ್ಡಾಡ್ತಾರೆ, ನಿದ್ದಿಲ್ಲ, ನೀರಡಿಕಿಲ್ಲ. ನಾವೇನು ಇರಬಾರ್ದ್ರಲ್ಲಿ ಮಾಡ್ಲಿ, ಅವ್ರು ಊರೊರಗೆ ಮಾಡ್ರಿ, ಊರ ಬೇಡ್ರಿ ಅದನ್ನ ನಾವು ಹೇಳೋದ್ರಿ ನಿಮಗೆ. ಊರಾಗ ಒಟ್ಟ ಬೇಡ್ರಿ, ಓಣ್ಯಾಗ ಬೇಡ್ರಿ, ಅವ್ರು ಊರೊರಗೆ ಮಾಡ್ರಿ. ಇಲ್ಲಿ ಎಲ್ಲ ಸಮಸ್ಯೆ ರೀ, ಗುಡಿಗೆ ಹೋಗಂಗಿಲ್ರಿ, ಹಿಂದೆ ಅಂಗನವಾಡಿ ಸಾಲ ಐತ್ರಿ, ನಾವು ಹೊರಗೆ ಬರಂಗೆ ಕುದ್ರಂಗಿಲ್ರಿ. ಬೇರೆ ಕಡೆಗೆ ಎಲ್ಲಾರ ಮಾಡ್ರಿ, ಇಲ್ಲಿ ಓಣ್ಯಾಗ ಒಂದು ಇರಬಾರ್ದ್ರಿ. ತುಮಕೂರು ಜಿಲ್ಲೆ ಶಿರಾ ತಾಲೂಕಿನಲ್ಲೂ ಅಕ್ರಮ ಮದ್ಯ ಮಾರಾಟದ ವಿರುದ್ಧ ಮಹಿಳೆಯರು ಸಿಡಿದೆದ್ದಿದ್ದಾರೆ. ಶಿರಾ ತಾಲೂಕಿನ ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ದೊಡ್ಡಬಾಣಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರೇತಿಮನಹಳ್ಳಿ ನಿತ್ಯಾನಂದ ಆಶ್ರಮ ಬಡಾವಣೆಯ ಸುತ್ತ ಅಕ್ರಮ ಮದ್ಯ ಮಾರಾಟ ಎಗ್ಗಿಲ್ಲದೆ ಸಾಗಿದೆ. ಇದರಿಂದಾಗಿ ಕೂಲಿ ಕಾರ್ಮಿಕರು ಕಿರಿಕಿರಿ ಅನುಭವಿಸುವಂತಾಗಿದೆ. ಹೀಗಾಗಿ ಅಬಕಾರಿ ಮತ್ತು ಪೊಲೀಸ್ ಇಲಾಖೆಗಳು ಕ್ರಮ ಕೈಗೊಳ್ಳಬೇಕು ಅಂತ ಮಹಿಳೆಯರು ಆಗ್ರಹಿಸಿದ್ದಾರೆ. ಬೆಳಗಾವಿಯಲ್ಲಿ ಮತ್ತೊಂದು ಬಹುಕೋಟಿ ವಂಚನೆ ಪ್ರಕರಣ ಬೆಳಕಿಗೆ ಬಂದಿದೆ. ಹೆಚ್ಚಿನ ಬಡ್ಡಿ ಆಮಿಷ ವಡ್ಡಿ ಗ್ರಾಹಕರಿಗೆ 165 ಕೋಟಿ ರೂಪಾಯಿ ವಂಚಿಸಿರುವ ಆರೋಪಿಗಳು ದುಬೈಗೆ ಎಸ್ಕೇಪ್ ಆಗಿದ್ದಾರೆ. ಆರೋಪಿಗಳಾದ ಕಾಶಿನಾಥ್ ವಾಗ್ಮೋರೆ, ಗಣೇಶ್ ಭಂಡಾರಿ ಟಿಳಕವಾಡಿಯಲ್ಲಿ ಅಪೆಕ್ಸ್ ಬೆಜ್ ಕಾರ್ಪ್ LLP ಹೆಸರಿನಲ್ಲಿ ಸಂಸ್ಥೆ ಪ್ರಾರಂಭಿಸಿದ್ರು. 1 ಲಕ್ಷ ಹೂಡಿಕೆ ಮಾಡಿದ್ರೆ ಮಾಸಿಕ 4,000 ರೂಪಾಯಿ ಬಡ್ಡಿ ಕೊಡೋದಾಗಿ ಆಮಿಷ ಒಡ್ಡಿದ್ರು. 1 ವರ್ಷದ ಬಳಿಕ ಹಣ ವಾಪಸ್ ಕೊಡೋದಾಗಿ ಸುಮಾರು 3,500 ಮಂದಿಯಿಂದ 165 ಕೋಟಿ ರೂಪಾಯಿ ಸಂಗ್ರಹಿಸಿದ್ರು. ಈಗ ಕಚೇರಿಗೆ ಬೀಗ ಹಾಕಿರುವ ಆರೋಪಿಗಳು ದುಬೈಗೆ ಪರಾರಿಯಾಗಿದ್ದಾರೆ. ತಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಹಾಸನ ಜಿಲ್ಲೆಯಲ್ಲಿ ಹದಗೆಟ್ಟ ರಸ್ತೆಯನ್ನ ಗ್ರಾಮಸ್ಥರೇ ದುರಸ್ತಿ ಮಾಡಿದ್ದಾರೆ. ಬೇಲೂರು ಬಿಕ್ಕೋಡು ಸಕಲೇಶ್ಪುರಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಗುಂಡಿ ಮುಚ್ಚಿದ್ದಾರೆ. ಬೇಲೂರು ತಾಲೂಕಿನ ಚಿಕ್ಕಬಿಕ್ಕೋಡು ಗ್ರಾಮದ ಬಳಿ ರಸ್ತೆ ಗುಂಡಿಮಯವಾಗಿತ್ತು. ಇದರಿಂದ ಸಂಚರಿಸಲು ವಾಹನ ಸವಾರರು ಪರದಾಡ್ತಾ ಇದ್ರು. ಕಳೆದ 3 ವರ್ಷಗಳಿಂದ ದುರಸ್ತಿ ಮಾಡಿರಲಿಲ್ಲ. ಎಷ್ಟೇ ಮನವಿ ಮಾಡಿದರೂ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ಇದರಿಂದ ಕೆಂಗೆಟ್ಟ ಚಿಕ್ಕಬಿಕ್ಕೋಡು ಗ್ರಾಮಸ್ಥರು ಸ್ವಯಂ ಪ್ರೇರಿತವಾಗಿ ತಾವೇ ರಸ್ತೆ ಗುಂಡಿ ಮುಚ್ಚಿದ್ದಾರೆ. ಬೀದರ್ನಲ್ಲಿ ಬಾರದ ಮಳೆಯಿಂದಾಗಿ ಬಿತ್ತಿದ ಬೆಳೆ ನೆಲ ಕಚ್ಚುತ್ತಿದೆ. ಹಾಗಾಗಿ ಬಾಲ್ಕಿ ತಾಲೂಕಿನ ನೀಲಮ್ಮನಹಳ್ಳಿ ಗ್ರಾಮದ ರೈತರು ಸ್ಪ್ರಿಂಕ್ಲರ್ ಮೂಲಕ ಬೆಳೆಗೆ ನೀರು ಬಿಟ್ಟು ಬೆಳೆ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಜೂನ್ ಕೊನೆಯ ವಾರ ಅಲ್ಪ ಪ್ರಮಾಣದಲ್ಲಿ ಸುರಿದ ಮಳೆಯನ್ನೇ ನಂಬಿ ಬೀಜ ಬಿತ್ತಿದ್ದ ರೈತರು ಈಗ ಮುಂಗಾರು ಕೈಕೊಟ್ಟಿರೋದ್ರಿಂದ ಕಂಗಾಲಾಗಿದ್ದಾರೆ. ಸಾಲ ಸೋಲ ಮಾಡಿ ಬೀಜ ರಸಗೊಬ್ಬರ ತಂದು ಬಿತ್ತನೆ ಮಾಡಿದ್ದ ರೈತರು ಈಗ ಬೆಳೆ ಉಳಿಸಲು ಸ್ಪ್ರಿಂಕ್ಲರ್ ಮೊರೆ ಹೋಗಿದ್ದಾರೆ. ಭೀಕರ ಬರಗಾಲಕ್ಕೆ ಕೊಪ್ಪಳದ ಹಸು ಸಾಕಾಣಿಕೆದಾರರು ತತ್ತರಿಸಿದ್ದಾರೆ. ನೀರು ಮೇವಿಗಾಗಿ ಕನಕಗಿರಿ ಭಾಗದ ರೈತರು ಊರೂರು ಅಲೆಯುವ ಪರಿಸ್ಥಿತಿ ಎದುರಾಗಿದೆ. ಸುಮಾರು 500ಕ್ಕೂ ಹೆಚ್ಚು ಗೋ ಸಾಕಾಣಿಕೆದಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಕನಕಗಿರಿ ಭಾಗದಿಂದ ಗಂಗಾವತಿ ತಾಲೂಕಿನ ಹೇರೂರು ಭಾಗಕ್ಕೆ ಬಂದ ರೈತರು ಹಸಿರು ಮೇವಿಲ್ಲದೆ ಒಣ ಮೇವನ್ನೇ ಹಸುಗಳಿಗೆ ಮೇಯಿಸುತ್ತಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬೋರ್ಗರೆಯಬೇಕಾಗಿದ್ದ ಬರಚುಕ್ಕಿ ಜಲಪಾತ ಬಣಬಣವಾಗಿದೆ. ಕಾವೇರಿ ನದಿ ಪಾತ್ರದಲ್ಲಿ ಮಳೆ ಕೊರತೆ ಹಿನ್ನೆಲೆ ಜಲಪಾತ ಖಾಲಿಯಾಗಿದೆ. ಕೊಳ್ಳೇಗಾಲ ತಾಲೂಕಿನ ಶಿವನ ಸಮುದ್ರದ ಬರಚುಕ್ಕಿ ಜಲಪಾತ ನೀರಿನ ಕೊರತೆಯಿಂದ ಸೊರಗಿ ಹೋಗಿದೆ. ಜುಲೈನಲ್ಲಿ ಬೋರ್ಗರೆದು ದುಮ್ಮಿಕ್ಕಬೇಕಾಗಿದ್ದ ಜಲಪಾತದಲ್ಲಿ ನಿಶಬ್ದ ವಾತಾವರಣ ಕಂಡುಬಂದಿದೆ. ಇದರಿಂದ ಜಲಪಾತ ನೋಡಲು ಬಂದ ಪ್ರವಾಸಿಗರಿಗೆ ನಿರಾಸೆಯಾಗಿದೆ. ಸುತ್ತಮುತ್ತಲ ವ್ಯಾಪಾರಿಗಳಿಗೂ ಸಂಕಷ್ಟವಾಗಿದೆ. ಜಲಪಾತದಲ್ಲಿ ಹಾಲ್ನೊರೆ ನೀರು ಮಾಯವಾಗಿ ಬರೀ ಬಂಡೆಗಳ ದರ್ಶನವಾಗ್ತಿದೆ.
ರಾಜ್ಯದಲ್ಲಿ ಕೈಕೊಟ್ಟ ಮುಂಗಾರು ಮಳೆಯಿಂದಾಗಿ ಅನ್ನದಾತರು ಕಂಗಾಲಾಗಿದ್ದಾರೆ. ಯಾದಗಿರಿ ಜಿಲ್ಲೆಯಲ್ಲಿ ಮಳೆಗಾಗಿ ದೇವರ ಮೊರೆ ಹೋದ ರೈತರು ಮಳೆಗಾಗಿ ಶಿವನ ಹೆಸರಲ್ಲಿ ಸಪ್ತ ಭಜನೆ ಮಾಡ್ತಾ ಇದ್ದಾರೆ. ಯಾದಗಿರಿ ತಾಲೂಕಿನ ಹೆಡಗಿಮುದ್ರ ಗ್ರಾಮದ ಶಾಂತ ಶಿವಯೋಗಿ ಮಠದಲ್ಲಿ ನಿರಂತರ ಭಜನೆ ಕಾರ್ಯಕ್ರಮ ನಡೆದಿದೆ. ಸಪ್ತ ಭಜನೆ ಅಂದರೆ 7 ದಿನ ನಿರಂತರವಾಗಿ ದಿನದ 24 ಗಂಟೆ ಭಜನೆ ಮಾಡುವುದು. 7 ಜನರ ತಂಡದಿಂದ ಪಾಳಿ ಪ್ರಕಾರ ನಿರಂತರ ಭಜನೆ ನಡೆಯುತ್ತಿದೆ. ರಾಯಚೂರಿನಲ್ಲಿ ಮಳೆಗಾಗಿ ರೈತರು ಕಾದು ಕುಳಿತಿದ್ದಾರೆ. ಒಂದು ಕಡೆ ಒಣಗಿ ಹೋಗುತ್ತಿರುವ ಬೆಳೆಯಾದರೆ ಮತ್ತೊಂದು ಕಡೆ ಮಳೆಗಾಗಿ ಜನರು ದೇವರಿಗೆ ಪ್ರಾರ್ಥನೆ ಮಾಡುತ್ತಿದ್ದಾರೆ. ಬಾಯಿದೊಡ್ಡಿ ಗ್ರಾಮದಲ್ಲಿ ಕಪ್ಪೆಗಳ ಮದುವೆ ಮಾಡಿ ಊರೆಲ್ಲ ಮೆರವಣಿಗೆ ಮಾಡಿದ್ದಾರೆ. ಬಳಿಕ ಗ್ರಾಮದ ವಿವಿಧ ದೇವರುಗಳಿಗೆ ಪೂಜೆ ಸಲ್ಲಿಸಿ ಪರಸ್ಪರ ನೀರು ಎರಚಿ ಪೂಜೆ ಸಲ್ಲಿಸಿದ್ದಾರೆ. ಕಪ್ಪೆ ಮದುವೆ ಮೆರವಣಿಗೆಯಲ್ಲಿ ಮುತ್ತೈದೆಯರು ಪಾಲ್ಗೊಂಡಿದ್ದರು. ರೈತರ ಜೊತೆ ಕರ್ನಾಟಕ ಮಾರ್ಕೆಟಿಂಗ್ ಫೆಡರೇಷನ್ ಚೆಲ್ಲಾಟ ಆರೋಪ ಕೇಳಿಬಂದಿದೆ. ಬೆಂಬಲ ಬೆಲೆಯಲ್ಲಿ ಹೆಸರು ಖರೀದಿಸಿ 8 ತಿಂಗಳಾದರೂ ರೈತರಿಗೆ ಹಣ ನೀಡದೆ ಅನ್ಯಾಯ ಮಾಡ್ತಿದೆ ಎಂದು ಆರೋಪಿಸಲಾಗ್ತಿದೆ. ಬೆಂಬಲ ಬೆಲೆಯಲ್ಲಿ ಖರೀದಿಸಿದ ಹೆಸರು ಬೇಳೆಯ ಹಣವನ್ನ ಕರ್ನಾಟಕ ಮಾರ್ಕೆಟಿಂಗ್ ಫೆಡರೇಷನ್ ಬಿಡುಗಡೆ ಮಾಡಿಲ್ಲ ಎಂದು ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿರುವ ಕರ್ನಾಟಕ ಮಾರ್ಕೆಟಿಂಗ್ ಫೆಡರೇಷನ್ ಎದುರು ಪ್ರತಿಭಟನೆ ನಡೆಸಿದ ರೈತರು ಕೂಡಲೇ ಹಣ ಬಿಡುಗಡೆ ಮಾಡುವಂತೆ ಆಗ್ರಹಿಸಿದ್ದಾರೆ. ದಾಸ್ತಾನನ್ನು ಎಂಎಲ್ ಸಾಫ್ಟ್ವೇರ್ನಲ್ಲಿ ನಮೂದಿಸಿ ಯಶಸ್ವಿಯಾಗಿ ಖಚಿತಪಡಿಸಿಕೊಂಡು. ತುಮಕೂರು ಜಿಲ್ಲೆಯ ಕೊರಟಗೆರೆ ಗೋಮಾಳದಲ್ಲಿ ಸರ್ಕಾರಿ ಆಸ್ಪತ್ರೆ ಮಾತ್ರೆಗಳು ಪತ್ತೆಯಾಗಿವೆ. ಹುಲಿಕುಂಟೆ ಸಮೀಪದ ಕಾಮೇನಹಳ್ಳಿಯ ಸ್ಮಶಾನ ಮತ್ತು ಗೋಮಾಳದಲ್ಲಿ ಈ ಮಾತ್ರೆಗಳು ಪತ್ತೆಯಾಗಿವೆ. ಮಾತ್ರೆಗಳು ಸಿಕ್ಕ ಸ್ಥಳದ ಸಮೀಪ ಕೆರೆಯಿದ್ದು ಅವಧಿ ಮೀರುವ ಮುನ್ನವೇ ಮಾತ್ರೆಗಳನ್ನು ಬಿಸಾಡಿರುವ ಬಗ್ಗೆ ಗ್ರಾಮಸ್ಥರು ಸಂಶಯ ವ್ಯಕ್ತಪಡಿಸಿದ್ದಾರೆ. ಮಧುಮೇಹ ನಿಯಂತ್ರಿಸಲು ನೀಡುವ ಸಾವಿರಾರು ಮಾತ್ರೆಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಸರ್ಕಾರಿ ಆಸ್ಪತ್ರೆಗೆ ಸರಬರಾಜಾಗುವ ಮಾತ್ರೆಗಳೆಂದು ಮುದ್ರಣ ಮಾಡಲಾಗಿದ್ದು, ಮಾತ್ರೆಗಳ ಮೇಲೆ ಆಗಸ್ಟ್ ಮತ್ತು ಸೆಪ್ಟೆಂಬರ್ 2026ರವರೆಗೆ ಬಳಕೆಯ ಅವಧಿ ನಮೂದು ಮಾಡಲಾಗಿದೆ. ದಾವಣಗೆರೆಯಲ್ಲಿ ಜಿಮ್ ಜಿಹಾದ್ ಪ್ರಕರಣ ಹೊಸ ತಿರುವು ಪಡೆದಿದೆ. ಜಿಮ್ ಟ್ರೈನರ್ ಇಸ್ಮಾಯಿಲ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ. ದಾವಣಗೆರೆಯ ಸರಸ್ವತಿ ನಗರದಲ್ಲಿರುವ ಪವರ್ ಫಿಟ್ನೆಸ್ ಜಿಮ್ನಲ್ಲಿ ಜಿಮ್ ಟ್ರೈನರ್ ಜಿಮ್ಮಿಗೆ ಬಂದ ಮಹಿಳೆಯರನ್ನ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾನೆ ಎಂಬ ಆರೋಪ ಕೇಳಿಬಂದಿದೆ. ಹಿಂದೂ ಸಂಘಟನೆಗಳಿಂದ ಜಿಮ್ ಮಾಲೀಕ ಇಸ್ಮಾಯಿಲ್ ವಿರುದ್ಧ ಪ್ರತಿಭಟನೆ ನಡೆದ ಬಳಿಕ ಕೆಟಿಜೆ ನಗರ ಠಾಣೆ ಪೊಲೀಸರು ಇಸ್ಮಾಯಿಲ್ನನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಜಿಮ್ ಟ್ರೈನರ್ ಇಸ್ಮಾಯಿಲ್ ವಿರುದ್ಧ ಸಂತ್ರಸ್ತ ಮಹಿಳೆ ದೂರು ನೀಡಿದ್ದರು. ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಠಾಣೆಯ ವಿಡಿಯೋವೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ವೈರಲ್ ಆಗಿದೆ. ತನ್ನ ತಾಯಿ ಮತ್ತು ತಮ್ಮನನ್ನು ಕೊಲೆ ಮಾಡಲಾಗಿದೆ. ದೂರು ನೀಡಲು ಬಂದಾಗ ಪೊಲೀಸರು ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ಯುವಕನೊಬ್ಬ ಗಂಭೀರ ಆರೋಪ ಮಾಡಿದ್ದಾನೆ. ಠಾಣೆಯ ಒಳಗೆ ಮತ್ತು ಹೊರಗಿನ ದೃಶ್ಯ ಯುವಕ ತನ್ನ ಮೊಬೈಲ್ನಲ್ಲಿ ಶೂಟ್ ಮಾಡಿದ್ದು, ಕೊಲೆ ಆರೋಪಿಗಳನ್ನು ಹಿಡಿಯುವ ಬದಲು ಠಾಣೆಯಲ್ಲಿದ್ದ ಪೊಲೀಸರು ಹಾಗೂ ಸಿಬ್ಬಂದಿ ದೂರು ದಾಖಲಿಸಿಕೊಳ್ಳುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಿದ್ದಾನೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಐವಾರಹಳ್ಳಿ ಗ್ರಾಮದ ಬಳಿ ಇರುವ ಬೇತಾಳ ಶಕ್ತಿ ಪೀಠದ ಮೇಲೆ ದಾಳಿ ನಡೆಸಿದ ಪೊಲೀಸರು 7 ಮಂದಿಯನ್ನು ಬಂಧಿಸಿದ್ದಾರೆ. ಬೇತಾಳ ಸ್ವಾಮಿ ಆರಾಧಕ ಅಘೋರಿ ಚಂದ್ರನಾಥ್ ಸಹಾಯಕರು ಸೇರಿ 7 ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಆರೋಪಿಗಳ ವಿರುದ್ಧ ಬೇತಮಂಗಲ ಪೊಲೀಸರು ಮೌಢ್ಯ ಆಚರಣೆ, ಅಮಾಯಕರ ವಂಚನೆ, ಅಕ್ರಮ ಮದ್ಯ ಮಾರಾಟ ಸಂಬಂಧ ಕೇಸ್ ಜಡಿದಿದ್ದಾರೆ. ಯಾವುದೇ ಅನುಮತಿ ಇಲ್ಲದೆ ಶಕ್ತಿಪೀಠ ನಡೆಸುತ್ತಿರುವುದು ಸೇರಿದಂತೆ ಒಟ್ಟು 4 ಪ್ರಕರಣ ದಾಖಲಿಸಿದ್ದಾರೆ. ಕಂಗಣ್ಲಹಳ್ಳಿ ಪಂಚಾಯಿತಿ ವಿರುದ್ಧವೂ ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡಿದ್ದಾರೆ. ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಧರಣಿ ನಡೆಸಿದ್ದಾರೆ. ವಿವಿಯಲ್ಲಿ ಕೃಷಿಯೇತರ ವಿದ್ಯಾರ್ಥಿಗಳಿಗೆ ಅವಕಾಶ ನೀಡಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಕೃಷಿ ಅಧಿಕಾರಿ ಹಾಗೂ ಕೃಷಿ ಸಹಾಯಕ ಅಧಿಕಾರಿ ಹುದ್ದೆಗಳ ನೇಮಕಾತಿಯಲ್ಲಿ ಕೃಷಿ ಪದವೀಧರರಿಗೆ ಆದ್ಯತೆ ನೀಡಿ ಅಂತ ಆಗ್ರಹಿಸಿದ್ದಾರೆ.
ದೊಡ್ಡಬಳ್ಳಾಪುರ ನಗರದ ಸರ್ಕಾರಿ ತಾಯಿ ಮಗು ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವಂತಾಗಿದೆ. ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿ ಅಡ್ಡಾದಿಡ್ಡಿ ವಾಹನಗಳ ಪಾರ್ಕಿಂಗ್ ಮಾಡಲಾಗಿದ್ದು, ಆಸ್ಪತ್ರೆಗೆ ಬರಲಾಗದೆ ರೋಗಿಗಳು ಪರದಾಟ ನಡೆಸಿದ್ದಾರೆ. ಪ್ರತಿನಿತ್ಯ ಆಸ್ಪತ್ರೆಗೆ ಚಿಕಿತ್ಸೆಗೆ ಅಂತ ಆಟೋ, ಕಾರ್, ಆಂಬ್ಯುಲೆನ್ಸ್ನಲ್ಲಿ ಆಸ್ಪತ್ರೆಗೆ ಬರುವ ರೋಗಿಗಳು ಇಲ್ಲಿ ತೊಂದರೆ ಅನುಭವಿಸ್ತಾ ಇದ್ದಾರೆ. ನಿತ್ಯ ರೋಗಿಗಳು ಪರದಾಡುತ್ತಿದ್ದರೂ ಆಸ್ಪತ್ರೆ ಆಡಳಿತ ಮಂಡಳಿ ನಿರ್ಲಕ್ಷ್ಯ ವಹಿಸಿದ್ದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಪಾಳು ಬಿದ್ದ ತೊಟ್ಟಿಯಲ್ಲಿ ಬಿದ್ದಿದ್ದ ಚಿರತೆ ಮರಿಯೊಂದನ್ನು ರಕ್ಷಣೆ ಮಾಡಲಾಗಿದೆ. ಅರಣ್ಯ ಇಲಾಖೆಯ ಸಿಬ್ಬಂದಿಯು 1.5 ವರ್ಷದ ಚಿರತೆ ಮರಿಯನ್ನ ರಕ್ಷಣೆ ಮಾಡಿದ್ದಾರೆ. ಪಾಳು ಬಿದ್ದ ತೊಟ್ಟಿಗೆ ಮರದ ದಿಮ್ಮಿಗಳನ್ನು ಹಾಕಿದ ಸಿಬ್ಬಂದಿ ಚಿರತೆ ಮರಿ ಹೊರಬರುವಂತೆ ಸಹಾಯ ಮಾಡಿದ್ದಾರೆ. ಚಂದ್ರದ್ರೋಣ ಪರ್ವತ ಸಾಲಿನ ನೆತ್ತಿ ಚೌಕ ಗ್ರಾಮದ ಬಳಿ ಘಟನೆ ನಡೆದಿದೆ.